ನಮಸ್ಕಾರ. ಇವತ್ತಿನ ಈ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಹಿಮಾಲಯದ ಮಡಿಲಲ್ಲಿ ಅಡಗಿರುವ ದೇವಸ್ಥಾನಗಳ ಬಗ್ಗೆ ಇರುವ ನಮ್ಮೆಲ್ಲ ಕಲ್ಪನೆಗಳನ್ನು ಮೀರಿ ನಿಂತಿರುವ ಒಂದು ವಿಶಿಷ್ಟ ದೇವಸ್ಥಾನದ ಕಥೆಯನ್ನು ತಿಳಿಯೋಣ. ಬನ್ನಿ ಶುರು ಮಾಡೋಣ. ಭಾರತದ ಹಿಮಾಲಯ ಶ್ರೇಣಿಯಲ್ಲಿ ಒಂದು ದೇವಸ್ಥಾನ ಇದೆ. ಇದು ಎಲ್ಲ ಕಟ್ಟುಪಾಡುಗಳನ್ನ ನಿಯಮಗಳನ್ನ ಮುರಿದು ನಿಂತಿದೆ ಅಂತಾನೆ ಹೇಳಬಹುದು. ಇದು ಕೇವಲ ಒಂದು ಕಟ್ಟಡ ಅಲ್ಲ, ಬದಲಿಗೆ ಇದೊಂದು ವಿಸ್ಮಯಕಾರಿ ಕಥೆ. ಅದು ಹೇಗೆ ಮತ್ತು ಯಾಕೆ ಅನ್ನೋದನ್ನ ಈಗ ನೋಡೋಣ. ಮೊದಲನೆಯದಾಗಿ, ಈ ದೇವಸ್ಥಾನ ಬೇರೆ ದೇವಸ್ಥಾನಗಳಿಗಿಂತ ಯಾಕೆ ಇಷ್ಟು ಭಿನ್ನವಾಗಿದೆ? ಮರದಿಂದ ಕಟ್ಟಿದ ಈ ಅದ್ಭುತ ಯಾಕೆ ಎಲ್ಲರ ಗಮನ ಸೆಳೆಯುತ್ತೆ? ಹಿಮಾಲಯದ ಸಂಸ್ಕೃತಿಯಲ್ಲಿ ಇದರ ಸ್ಥಾನವಾದ್ರೂ ಏನು ಅನ್ನೋದನ್ನ ಅನ್ವೇಷಿಸೋಣ. ಈಗ ನೋಡಿ, ಉತ್ತರ ಭಾರತದ ಸಾಮಾನ್ಯ ದೇವಸ್ಥಾನಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಬೃಹದಾಕಾರದ ಕಲ್ಲಿನ ಕಟ್ಟಡಗಳು, ಶಾಸ್ತ್ರೀಯ ನಾಗರ ಶೈಲಿಯ ವಾಸ್ತುಶಿಲ್ಪ ಅಲ್ವಾ? ಆದರೆ ಹಿಡಿಂಬ ದೇವಸ್ಥಾನ ಇದಕ್ಕಿಂತ ಸಂಪೂರ್ಣ ಭಿನ್ನ. ಇದು ಮರದಿಂದ ಕಟ್ಟಿದ ಒಂದು ಸುಂದರವಾದ, ಆಪ್ತವಾದ ಪವಿತ್ರ ಸ್ಥಳ. ಇದರ ಮುಖ್ಯ ಆಕರ್ಷಣೆ ಎಂದ್ರೆ 4 ಅಂತಸ್ತಿನ ಪಗೋಡಾ ಶೈಲಿಯ ಛಾವಣಿ. ಇದು ಸ್ಥಳೀಯ ವಾಸ್ತುಶಿಲ್ಪಕ್ಕೆ ಒಂದು ಅದ್ಭುತ ಉದಾಹರಣೆ. ಹಾಗಾದ್ರೆ ಇಷ್ಟು ವಿಶಿಷ್ಟವಾಗಿರೋ ಈ ದೇವಸ್ಥಾನವನ್ನ ಯಾರಿಗೆ ಸಮರ್ಪಿಸಲಾಗಿದೆ? ಬನ್ನಿ, ಈ ಪವಿತ್ರ ಸ್ಥಳದ ಹಿಂದಿರೋ ದಂತಕಥೆಯನ್ನೊಮ್ಮೆ ನೋಡೋಣ. ಇದು ಒಬ್ಬ ರಾಕ್ಷಸಿ ದೈವತ್ವಕ್ಕೆ ಆರಿದ ಅಸಾಮಾನ್ಯವಾದ ಕಥೆ. ಈ ಕಥೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ರಾಕ್ಷಸಿ ಅನ್ನೋ ಪದದ ಅರ್ಥವನ್ನ ನಾವು ಮೊದಲು ತಿಳಿಬೇಕು. ಭಾರತೀಯ ಪುರಾಣಗಳ ಪ್ರಕಾರ ರಾಕ್ಷಸಿ ಅಂದ್ರೆ ಕೇವಲ ಕೆಟ್ಟ ಶಕ್ತಿಯಲ್ಲ, ಅವರು ಕಾಡಿನಲ್ಲಿ ವಾಸಿಸುವ, ಪ್ರಕೃತಿಯ ಜೊತೆ ಸಂಬಂಧ ಹೊಂದಿರುವ ಪ್ರಬಲವಾದ ಸ್ತ್ರೀಶಕ್ತಿಗರು ಅಥವಾ ದೇವತೆಗಳು. ಹಿಡಿಂಬಾದೇವಿಯ ಪಯಣ ಇದೆಯಲ್ಲ, ಇದು ಒಂದು ಅದ್ಭುತ ಪರಿವರ್ತನೆಯ ಕಥೆ. ಮೊದಲು ಆಕೆ ಕಾಡಿನಲ್ಲಿ ತನ್ನ ತಮ್ಮನ ಜೊತೆ ವಾಸವಿದ್ದ ಒಬ್ಬ ರಾಕ್ಷಸಿ. ನಂತರ ಮಹಾಭಾರತದ ಪಾಂಡವರಲ್ಲಿ ಒಬ್ಬನಾದ ಭೀಮನನ್ನು ಭೇಟಿಯಾಗಿ ಪ್ರೀತಿಸ್ತಾಳೆ. ಭೀಮನನ್ನು ಮದುವೆಯಾದ ಮೇಲೆ ಆಕೆ ಇದೇ ಜಾಗದಲ್ಲಿ, ಹೌದು, ಇದೇ ಪವಿತ್ರ ಸ್ಥಳದಲ್ಲಿ ಕಠೋರವಾದ ತಪಸ್ಸು ಮಾಡ್ತಾಳೆ. ಕೊನೆಗೆ ತನ್ನೆಲ್ಲಾ ಸಹಜ ಪ್ರವೃತ್ತಿಗಳನ್ನು ಮೀರಿ ಈ ಇಡೀ ಕಣಿವೆಗೆ ರಕ್ಷಕಳಾಗಿ ಒಬ್ಬ ದೇವತೆಯಾಗಿ ಬದಲಾಗುತ್ತಾಳೆ. ನೋಡಿ, ಈ ಒಂದು ವಾಕ್ಯ ಹಿಡಿಂಬಾಳ ಕಥೆಯ ಆಳವನ್ನು ಎಷ್ಟು ಅದ್ಭುತವಾಗಿ ಹಿಡಿದಿಡುತ್ತೆ. ಇದು ಸಹಜ ಪ್ರವೃತ್ತಿಯಿಂದ ದೈವತ್ವದ ಕಡೆಗೆ ಸಾಗುವ ಆಧ್ಯಾತ್ಮಿಕ ವಿಕಾಸವನ್ನು ಸಂಕೇತಿಸುವ ಪರಿವರ್ತನೆ. ಇದು ಕೇವಲ ಒಂದು ಕಥೆಯಲ್ಲ, ಬದಲಿಗೆ ಒಂದು ಆಧ್ಯಾತ್ಮಿಕ ಪಯಣದ ರೂಪಕ. ಸರಿ, ಈಗ ಪುರಾಣದ ಲೋಕದಿಂದ ನೈಜ ಇತಿಹಾಸದ ಕಡೆಗೆ ಬರೋಣ. ಈ ದಂತಕಥೆ ಕುಲ್ಲು ರಾಜಮನೆತನದ ಇತಿಹಾಸದ ಜೊತೆ ಹೇಗೆ ಬೆಸೆದುಕೊಂಡಿತು, ಈ ದೇವಿ ಈ ಕಣಿವೆಯ ರಕ್ಷಕಿ ಅಂತ ಹೇಗೆ ಗುರುತಿಸಿಕೊಂಡ್ಲು ಅನ್ನೋದನ್ನ ಈಗ ನೋಡೋಣ. ಇಲ್ಲಿ ಒಂದು ಪ್ರಮುಖ ವರ್ಷವನ್ನ ಗಮನಿಸಬೇಕು. ಕ್ರಿಸ್ತಶಕ 1553. ಕುಲ್ಲು ಸಾಮ್ರಾಜ್ಯದ ಮಹಾರಾಜ ಬಹದ್ದೂರ್ ಸಿಂಗ್ ಈ ದೇವಾಲಯವನ್ನ ನಿರ್ಮಿಸಿದ ವರ್ಷ ಇದು. ಈ ಘಟನೆ ಆ ಪುರಾಣ ಕಥೆಯನ್ನ ಒಂದು ನಿರ್ದಿಷ್ಟ ಸಮಯ ಮತ್ತು ಸ್ಥಳಕ್ಕೆ ತಂದು ನಿಲ್ಲಿಸುತ್ತೆ. ಅದಕ್ಕೊಂದು ಐತಿಹಾಸಿಕ ಆಧಾರವನ್ನು ಕೊಡುತ್ತೆ. ಈ ದೇವಾಲಯದ ಐತಿಹಾಸಿಕ ಪಾತ್ರವನ್ನು ಸ್ವಲ್ಪ ನೋಡೋಣ. 1553ರಲ್ಲಿ ಮಹಾರಾಜ ಬಹದ್ದೂರ್ ಸಿಂಗ್ ಹಿಡಿಂಬ ತಪಸ್ಸು ಮಾಡಿದ ಜಾಗದಲ್ಲೇ ಈ ದೇವಸ್ಥಾನವನ್ನ ಕಟ್ಟಿಸಿದ್ರು. ಅಷ್ಟೇ ಅಲ್ಲ, ಇದು ಕುಲ್ಲು ರಾಜವಂಶದ ಅಧಿಕೃತ ಕುಲದೇವಿಯಾಯಿತು. ಯುದ್ಧಕ್ಕೆ ಹೋಗೋ ಮೊದಲು ರಾಜರು ಇಲ್ಲಿಗೆ ಬಂದು ಆಶೀರ್ವಾದ ಪಡಿತಿದ್ರು. ದೇವಿಯನ್ನ ತಮ್ಮ ಸಾಮ್ರಾಜ್ಯದ ರಕ್ಷಕಿಯಂತಾನೆ ನಂಬಿದ್ರು. ಹೀಗೆ ಪುರಾಣ ಮತ್ತು ರಾಜಕೀಯ ಇತಿಹಾಸ ಒಂದಾದ್ವು. ಈಗ ವರ್ತಮಾನಕ್ಕೆ ಬರೋಣ. ಇವತ್ತು ನಾವು ನೋಡುವ ಈ ಜೀವಂತ ಪವಿತ್ರ ಸ್ಥಳ ಮತ್ತು ಅದರ ಸುತ್ತಲಿನ ನಿಗೂಢ ಕಾಡಿನ ಅನುಭವ ಹೇಗಿರುತ್ತೆ? ಇಲ್ಲಿನ ವಾಸ್ತುಶಿಲ್ಪ ಮತ್ತು ವಾತಾವರಣ ನಿಜಕ್ಕೂ ಅನನ್ಯವಾಗಿದೆ. ಇಲ್ಲಿಗೆ ಹೋದವರನ್ನ ಬೇರೆ ಲೋಕಕ್ಕೆ ಕೊಂಡೊಯ್ಯುತ್ತೆ. ಈ ದೇವಸ್ಥಾನದ ವಾಸ್ತುಶಿಲ್ಪದ ಕೆಲವು ವಿಶೇಷತೆಗಳನ್ನು ನೋಡಿ. 4 ಹಂತದ ಪಗೋಡಾ ಶೈಲಿಯ ಛಾವಣಿ, ಸಂಪೂರ್ಣವಾಗಿ ದೇವದಾರು ಮರದಿಂದಲೇ ಕಟ್ಟಿರೋದು. ದೇವತೆಗಳು ಮತ್ತೆ ಪ್ರಾಣಿಗಳ ಚಿತ್ರಗಳನ್ನ ಸೂಕ್ಷ್ಮವಾಗಿ ಕೆತ್ತಿರುವ ಮರದ ಬಾಗಿಲುಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಗರ್ಭಗುಡಿಯಲ್ಲಿ ಸಾಂಪ್ರದಾಯಿಕ ವಿಗ್ರಹ ಇಲ್ಲ, ಬದಲಿಗೆ ಒಂದು ಬಂಡೆಯ ಮೇಲೆ ಇರೋ ಪವಿತ್ರ ಪಾದದ ಗುರುತನ್ನೇ ಪೂಜಿಸಲಾಗತ್ತೆ. ಇದೆಲ್ಲವೂ ಪವಿತ್ರ ಧುಂಗ್ರಿ ಸೀಡರ್ ಕಾಡಿನ ಮಧ್ಯ ಇದೆ. ಈ ವಿನ್ಯಾಸ ಕೇವಲ ನೋಡೋದಿಕ್ಕೆ ಸುಂದರವಾಗಿಲ್ಲ, ಬದಲಿಗೆ ತುಂಬ ಪ್ರಾಯೋಗಿಕ ಕೂಡ. ಹಿಮಾಲಯದ ಕಠಿಣ ಪರಿಸ್ಥಿತಿಗಳಿಗೆ ಇದು ಒಂದು ಪರಿಹಾರ. ಅಂದ್ರೆ ಚಳಿಗಾಲದಲ್ಲಿ ಬೀಳೋ ಭಾರೀ ಹಿಮಪಾತ ಮತ್ತು ಭೂಕಂಪಗಳಿಗೆ ತಕ್ಕಂತೆ ಇದನ್ನ ಕಟ್ಟಲಾಗಿದೆ. ಇಳಿಜಾರಾದ ಛಾವಣಿಗಳಿಂದ ಹಿಮ ಸುಲಭವಾಗಿ ಜಾರಿ ಹೋಗುತ್ತೆ. ಮರದ ನಿರ್ಮಾಣ ಆಗಿರೋದ್ರಿಂದ ಭೂಕಂಪದ ಅದಿರುಗಳನ್ನ ಇದು ತಡಿಕೊಳ್ಳುತ್ತೆ. ವರ್ಷದ ಬೇರೆ ಬೇರೆ ಸಮಯದಲ್ಲಿ ಇಲ್ಲಿನ ವಾತಾವರಣ ಬದಲಾಗ್ತಾ ಈ ದೇವಸ್ಥಾನಕ್ಕೆ ಒಂದೊಂದು ರೀತಿಯ ಸೌಂದರ್ಯವನ್ನು ಕೊಡುತ್ತೆ.
ಚಳಿಗಾಲದಲ್ಲಿ ಹಿಮದಿಂದ ಕಣ್ಣಿಗೆ ಹಬ್ಬವಾದ್ರೆ ವಸಂತಕಾಲದಲ್ಲಿ ಹೂವಿನಿಂದ ತುಂಬಿದ ಕಾಡುಗಳು. ಬೇಸಿಗೆಯಲ್ಲಿ ತಂಪಾದ ಆಹ್ಲಾದಕರ ವಾತಾವರಣ ಇರುತ್ತೆ. ಇನ್ನು ಮಳೆಗಾಲದಲ್ಲಂತೂ ಮಂಜು ಮತ್ತು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತೆ. ಹಾಗಾದ್ರೆ ಈ ದೇವಸ್ಥಾನದ ನಿಜವಾದ ಕಥೆ ಯಾವುದು? ಇದು ಕೇವಲ ಪುರಾಣನಾ ಅಥವಾ ಇತಿಹಾಸನಾ ಅಥವಾ ಪ್ರಕೃತಿಯ ಆರಾಧನೆನಾ? ಇಲ್ಲ ಇದೆಲ್ಲವೂ ಸೇರಿದ ಒಂದು ಅದ್ಭುತ ಸಂಗಮನಾ? ಹೌದು, ಇದರ ಉತ್ತರ ಇದೆಲ್ಲದರ ಒಂದು ಅದ್ಭುತ ಸಂಗಮದಲ್ಲೇ ಇದೆ. ಇದು ಹಿಮಾಲಯದ ವಿಶಿಷ್ಟ ಸಾಂಸ್ಕೃತಿಕ ಸಮ್ಮೇಳನ. ಇಲ್ಲಿ ಪ್ರಕೃತಿ, ಪುರಾಣ ಮತ್ತು ಇತಿಹಾಸ ಒಟ್ಟಿಗೆ ಸೇರಿ ಒಂದು ಅನನ್ಯವಾದ ಕಥೆಯನ್ನೇ ಹೇಳುತ್ತವೆ. ಕೊನೆಯದಾಗಿ ಹೇಳ್ಬೇಕೆಂದ್ರೆ, ಈ ದೇವಸ್ಥಾನ ಕೇವಲ ಒಂದು ಕಟ್ಟಡ ಅಲ್ಲ. ಹಿಮಾಲಯದ ಪರಿಸರ, ಮಹಾಕಾವ್ಯದ ಪುರಾಣ, ಅಲ್ಲಿನ ಬುಡಕಟ್ಟು ಸಂಪ್ರದಾಯಗಳು ಮತ್ತು ರಾಜರ ಆಶ್ರಯ ಇವೆಲ್ಲವೂ ಹೇಗೆ ಒಟ್ಟಾಗಿ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ಸಂಸ್ಕೃತಿಯಾಗಿ ಬೆಳೆದಿದೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ. ಇಲ್ಲಿ ಪುರಾಣ ಕಲ್ಲುಗಳಲ್ಲಿ ಕಾಣಿಸುತ್ತೆ, ಇತಿಹಾಸ ಮರದ ಕೆತ್ತನೆಗಳಲ್ಲಿ ಉಸಿರಾಡುತ್ತೆ, ಮತ್ತು ಪ್ರಕೃತಿಯೇ ಪೂಜೆಯ ಒಂದು ಭಾಗವಾಗಿದೆ. ನಿಜಕ್ಕೂ ಇದು ಹಿಮಾಲಯದ ಆತ್ಮವನ್ನು ಪ್ರತಿಬಿಂಬಿಸುವ ಒಂದು ಪವಿತ್ರ ತಾಣ.